ಇಗ್ನೋರ್ ನೆಗೆಟಿವಿಟಿ. ಬ್ರೋ ನಿಮ್ಗೆ ಯುವರತ್ನ ಅಪ್ಡೇಟ್ ಬೇಕು ಬ್ರೋ, ಅದು ಬೇಕಷ್ಟೇ. ಕೊರೋನಾಗೆ ಮೆಡಿಸಿನ್ ಬರುತ್ತೋ ಇಲ್ಲ ನಮಗಂತೂ ಗೊತ್ತಿಲ್ಲ, ಯುವರತ್ನ ಅಪ್ಡೇಟ್ ಮಾತ್ರ ಬರಲೇಬೇಕಷ್ಟೇ. ಯುವರತ್ನ ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಏನಾದರೂ ಮಾಡಿ, ಬಟ್ ಅಪ್ಡೇಟ್ ಮಾತ್ರ ಹೇಳ್ಬಿಡಿ. ಅದು ತುಂಬ ಜನ ಕೇಳ್ಕೊತಾ ಇದ್ರಿ, ನೀವು ಕೇಳಿ ಪಾಪ ಈ ನಮ್ಮ ಡೈರೆಕ್ಟರ್ ಕೂಡ, ನಮ್ಮ ಸಂತೋಷ್ ಸರ್ ಕೂಡ ಸ್ವಲ್ಪ ತುಂಬಾ ಬೇಜಾರಾಗ್ಬಿಟ್ಟಿದೆ. ಏನು ಇರೋ ನನ್ನ ಫೋಟೋ ಹಾಕಿದ್ರು ಅಪ್ಡೇಟ್ ಕೇಳ್ತಾರೆ, ಬೇರೆ ಫೋಟೋ ಹಾಕಿದ್ರು ಅಪ್ಡೇಟ್ ಕೇಳ್ತಾರೆ, ಹ್ಯಾಪಿ ಬರ್ಡೇ ಅಂತ ಪೋಸ್ಟ್ ಹಾಕಿದ್ರು ಅಪ್ಡೇಟ್ ಕೇಳ್ತಾರೆ. ಇದಕ್ಕೆ ಏನೋ ಒಂದು ಆನ್ಸರ್ ಕೊಡಬೇಕು ಅಂತ ತುಂಬ ದಿನಗಳಿಂದ ಕಾಯ್ತಾ ಇದ್ರು. ಇವತ್ತು ಕೊನೆಗೂ ಕೊಟ್ಬಿಟ್ಟಿದ್ದಾರೆ. ಇದು ನೀವು ಅಪ್ಡೇಟ್ ಥರ ಆದರೂ ಅನ್ಕೊಬೋದು, ಇಲ್ಲಾಂದರೆ ಜಸ್ಟ್ ಒಂದು ನ್ಯೂಸ್ ಥರ ಆದರೂ ಅನ್ಕೊಬೋದು. ಬಟ್ ಐ ವಿಲ್ ಕನ್ಸಿಡರ್ ದಿಸ್ ಇಸ್ ಅನ್ ಅಪ್ಡೇಟ್, ಬಿಕಾಸ್ ನಮ್ಮ ಯುವರತ್ನ ಮೂವಿ ಬಗ್ಗೆ ಕೆಲವೊಂದು ತುಂಬ ಸೆನ್ಸಿಟಿವ್ ಟಾಪಿಕ್ಸ್ ಹೇಳಿದ್ದಾರೆ. ಅದೇನಪ್ಪ ಅಂದರೆ, ನಮ್ಮ ತಮ್ಮನ ಹೆಸರು ಚೆನ್ನೈ ಲಾಕ್ಡೌನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಸಿಗಾಕೊಂಡಿರೋದ್ರಿಂದ ಚೆನ್ನೈ, ಹೈದರಾಬಾದ್ ಮತ್ತು ಮುಂಬೈ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲ ವರ್ಕ್ಸ್ ಸ್ಟಾಪ್ ಆಗಿದೆ, ಎಲ್ಲ ಕೆಲಸಗಳು ಸ್ಟಾಪ್ ಆಗಿದೆ. ಸೊ ಸದ್ಯಕ್ಕಂತೂ ಯುವರತ್ನ ಕೆಲಸಗಳು ಯಾವುದೂ ನಡೀತಾ ಇಲ್ಲ. ಸೊ ಕೆಲಸಗಳು ನಡೆದ ಮೇಲೆ, ಸ್ಟಾರ್ಟ್ ಆದಮೇಲೆ ಮಾತಾಡೋಣ ಸಾಂಗ್ಸ್ ಬಗ್ಗೆ ಅಂತ ಡೈರೆಕ್ಟಾಗಿ ಟ್ವೀಟ್ ಹಾಕಿದ್ದಾರೆ. ಸೊ ಇದನ್ನು ತಗೊಂಡು ಮತ್ತೆ ನಮ್ಮ ತಮ್ಮನ ಹೆಸರು ಒಂದು ಟ್ವೀಟ್ ಹಾಕಿದ್ದಾರೆ. ಆ ಟ್ವೀಟಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಎಸ್ ಟೈಬ್ಲೆಟ್ ಇನ್ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಲಾಟ್ ಫಾರ್ ದಟ್. ನಿಮಗೆ ಕನ್ನಡ ಮೇಲಿರೋ ಅಭಿಮಾನಕ್ಕೆ, ಕನ್ನಡ ಮೇಲಿರೋ ರೆಸ್ಪೆಕ್ಟ್ಗೆ ಥ್ಯಾಂಕ್ಸ್ ಅಲಾಟ್. ಬಿಕಾಸ್ ನಮ್ಮ ತುಂಬ ಅಲ್ಲ, ಒಬ್ರು ಇರಬೇಕೇನೋ ಯಾರೋ ನಮ್ಮ ಕನ್ನಡ ಹೀರೋಯಿನ್ ತುಂಬ ಬೆಳೆದ್ಬಿಟ್ಟಿದ್ದಾರೆ. ನಡೆ ಅವ್ರಿಗೆ ಕನ್ನಡ ಅಂದ್ರೇ ಮರ್ತೋಗ್ಬಿಟ್ಟಂಗಿದ್ದಾರೆ. ಸೊ ಅವರೇ ಯೂಸ್ ಮಾಡದೇ ಇರೋ ಟೈಮಲ್ಲಿ ನೀವು ಯೂಸ್ ಮಾಡ್ಬಿಟ್ಟು ಒಂಥರ ಯು ಒನ್ ಅವರ್ ಹಾರ್ಟ್. ಸೊ ನಮ್ಮ RCB ಯಾವಾಗಲೂ ನಮ್ಮ ಹಾರ್ಟ್ನ ಹೆಂಗೆ ಗೆಲ್ತಾರೋ, ನೀವುಗಳು ಹಂಗೆ ಗೆದ್ದುಬಿಟ್ಟಿದ್ದೀರಾ. ಆಲ್ ದಟ್ ಮ್ಯಾಟರ್ಸ್ ಇಸ್ ನೀವು ಕೆಲಸ ಮಾಡಿದ್ದೀರಾ. ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ನಮಗೆ. ವಿ ಹ್ಯಾವ್ ಲಾಟ್ ಆಫ್ ಟ್ರಸ್ಟ್ ಇನ್ ಯು. ಸೊ ನೀವು ಈ ನಡುವೆ ಅಂತೂ ಒಳ್ಳೆ ಫಾರ್ಮಲ್ಲಿ ಇದ್ದೀರಾ, ಸಖತ್ ಬ್ಯಾಟಿಂಗ್ ಆಡ್ತಾ ಇದ್ದೀರಾ ನಿಮ್ಮ ಕೆರಿಯರಲ್ಲಿ. ಸೊ ಅಷ್ಟು ಹೇಳ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಅಪ್ಡೇಟ್ ಏನಪ್ಪ ಅಂತ ನೀವು ತುಂಬ ಚುಚ್ಚಿ ಕೇಳಿದ್ರೆ, ಯುವರತ್ನ ಅಂತೂ ನನ್ನ ಪ್ರಕಾರ ಇಯರ್ ಎಂಡ್ ಬರ್ಬೋದು, ಇಲ್ಲ ನೆಕ್ಸ್ಟ್ ಇಯರ್ ಬರ್ಬೋದೇನೋ. ಜಸ್ಟ್ ಡ್ರಾಪ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ದ್ಯಾಟ್ ಇಟ್ ವಿಲ್ ರಿಲೀಸ್ ಇನ್ ಆಗಸ್ಟ್. ಬಿಕಾಸ್ ಆಗಸ್ಟ್ ಅಂತೂ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಅದು ಏನಾದರೂ ಟ್ರೈ ಮಾಡಿಬಿಡ್ಲಿ, ಅದೇನೇ ಆಗಿಬಿಡ್ಲಿ. ಇವಾಗ ಲಾಕ್ಡೌನ್ ಎತ್ತಿದ್ರೂ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇವಾಗ ಎತ್ತೋ ಸೀನೇ ಇಲ್ಲ ಅಂದ್ಕೊಳ್ಳಿ, ಬಿಕಾಸ್ ಇಂಡಿಯಾ ವರ್ಲ್ಡ್ ವೈಡಲ್ಲಿ 4th ರ್ಯಾಂಕಲ್ಲಿದೆ ಕೇಸಸಲ್ಲಿ. ಸೊ ಇವಾಗ ಲಾಕ್ಡೌನ್ ಎತ್ತೋದು ಅಷ್ಟೊಂದು ಒಳ್ಳೆ ಕ್ರಮ ಅಲ್ಲ. ಆ್ಯಕ್ಚುಲಿ ಬೆಂಗಳೂರು ಕೂಡ ಲಾಕ್ಡೌನ್ ಹೋಗ್ಬೋದೇನೋ ಫ್ಯೂಚರಲ್ಲಿ, ಗೊತ್ತಿಲ್ಲ ಅದೇನಾಗುತ್ತೋ. ನಾನಂತೂ ಕರ್ಸ್ ಹೇಳೋಕ್ಕೆ, ಐ ಡೋಂಟ್ ಲೈಕ್ ಟು ಕರ್ಸ್ ಇಟ್, ಬಿಕಾಸ್ ಲಾಕ್ಡೌನಿಂದ ನನಗಂತೂ ಫಿಸಿಕಲಿ ತುಂಬ ಎಫೆಕ್ಟ್ ಆಗಿದೆ. ಬಟ್ ಮೆಂಟಲಿ ಇಟ್ ಹಸ್ ಅಫೆಕ್ಟೆಡ್ ಮೀ ಮೋರ್. ಬಿಕಾಸ್ ಈ ಮನೆಯಲ್ಲೇ ಕುತ್ಕೊಂಡು, ಅದು ನಾನೇ ನಿಮಗೆ ಒಂದು ಟಿಪ್ ಕೊಡಬೇಕು ಅಂದರೆ, ದಯವಿಟ್ಟು ನೀವು ಮನೆಯಲ್ಲಿ ಫಿಸಿಕಲ್ ಎಕ್ಸಸೈಸ್ ಏನಾದರೂ ಮಾಡ್ತಾ ಇದ್ರೆ ಅದ್ರ ಜೊತೆ ಸ್ವಲ್ಪ ಮೆಂಟಲ್ ಎಕ್ಸಸೈಸ್ ಕೂಡ ಮಾಡಿ. ಡೋಂಟ್ ಬಿಕಮ್ ವೀಕ್. ಬಿಕಾಸ್ ನೋಡ್ತಾ ಇದ್ದೀರಾ ಈ ವರ್ಷ ಎಷ್ಟೆಷ್ಟು ಜನ ಅದೇನೇನು ಮಾಡ್ಕೊಂಡ್ಬಿಡ್ತಾರೆ ಅಂತ. ಸೊ ಡೋಂಟ್ ಬಿಕಮ್ ವೀಕ್. ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಫಿಸಿಕಲಿ ಆಟೋಮೆಟಿಕಾಗಿ ಸ್ಟ್ರಾಂಗ್ ಆಗಿರ್ತೀರಾ. ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಗ್ನೋರ್ ನೆಗೆಟಿವಿಟಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.